ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಶಿರಿಯಾರ್. ವಕ್ಫ್ ಮಸೂದೆ ಮಂಡನೆಗೆ ತಯಾರಿ ನಡೆದಿದೆ. ಇನ್ನೇನು ಸದನದಲ್ಲಿ ಇವತ್ತು ಕೋಲಾಹಲ ಉಂಟಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಇಂಡಿ ಒಕ್ಕೂಟ ಹಾಗೂ ಎನ್ಡಿಎ ನಡುವೆ ಒಂದು ಬಹುದೊಡ್ಡ ವಾಗ್ಯುದ್ಧಕ್ಕೆ ಈ ವಕ್ಫ್ ಬಿಲ್ ಕಾರಣ ಆಗತ್ತಾ? ಪಾರ್ಲಿಮೆಂಟ್ನಲ್ಲಿ ವಕ್ಫ್ ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮಸೂದೆ ಬಗ್ಗೆ 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ನೀಡಲಾಗಿದೆ. ಸಂಸದರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಎರಡೂ ಪಕ್ಷಗಳು ವಿಪ್ ಜಾರಿ ಮಾಡಿದ್ದಾವೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರ ಸಭೆ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಂಸದರ ಸಭೆ ನಡೀತಾ ಇದೆ. 12 ಗಂಟೆಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಏನಾಗತ್ತೆ? ದೇಶಾದ್ಯಂತ ಒಂದು ಮಹತ್ತರ ಬದಲಾವಣೆಗೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಕಾರಣ ಆಗತ್ತಾ? ಯಾಕಂತಂದ್ರೆ ಬಹಳ ವರ್ಷಗಳಿಂದ, ಮುಕ್ಕಾಲು ಶತಮಾನದಿಂದ ವಕ್ಫ್ ವಿಚಾರದಲ್ಲಿ ಸಾಕಷ್ಟು ವಿವಾದಗಳಿದ್ದಾವೆ. ಅನೇಕ ಆಸ್ತಿಗಳ ವಿಚಾರದಲ್ಲಿ ಇದು ವಕ್ಫ್ಗೆ ಸೇರಿದ್ದ ಹೌದಾ ಅಲ್ವಾ? ವಕ್ಫ್ ನಿಯಮಾವಳಿಗಳೇನು, ವಕ್ಫ್ ಕಾಯ್ದೆ ಏನು ಹೇಳುತ್ತೆ? ಈ ಕ್ಲಾರಿಟಿ ಬೇಕಾಗಿದೆ. ಯಲ್ಲಿ ಅಮೆಂಡ್ಮೆಂಟ್ ಆಗಿದೆ, 2013 ಅಮೆಂಡ್ಮೆಂಟ್ ಆಗಿದೆ. ಇದೇನು ಹೊಸದಾಗೇನಲ್ಲ, ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂತ ಹುಲ್ಲೆ ನೆನೆಸಿದ್ದಾರೆ. ಅದು ತಪ್ಪು. 2013ಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ ಯುಪಿಎ ಕಾಂಗ್ರೆಸ್ ಸರ್ಕಾರ ಕೆಲವನ್ನ ಮಾಡಿ ಕೆಲವು ಬಿಟ್ಟಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿದೆ. ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು, ರೂಲ್ ಆಫ್ ಲಾ ಅಂತ ಹೇಳ್ತೀವಿ, ಸಂವಿಧಾನ ದೊಡ್ಡದು. ಕೆಲವು ಅಂಶಗಳು 2013 ಮತ್ತು 1990 ಆಕ್ಟ್ ಅಲ್ಲಿ ಇವತ್ತು ಎಲ್ಲ ಕಾನೂನಿಗಿಂತ ವಕ್ಫ್ ಬಹಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಭಾಗವಹಿಸಿರುವಂತದ್ದು, ಕೋರ್ಟ್ಗಳು ಭಾಗವಹಿಸಿರುವಂತ ಕೆಲವು. ನೀವು ಇದೇ ರೀತಿ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋದ್ರ ಕಾಂಗ್ರೆಸ್ ಸರ್ವನಾಶ ಆಗ್ತದ. ಅಡ್ರೆಸ್ಸು ಕೂಡ ಇರುವುದಿಲ್ಲ. ಇವತ್ತು ವಕಫ್ ಬಿಲ್ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂದ್ರೆ ಆ ಬಿಲ್ಲಿನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೋಡ್ಬೇಕಲ್ಲ. ನಾನೇ ಸ್ವತಃ ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ವಕ್ಫ್ ಆಸ್ತಿ ಬಗ್ಗೆ ತಿಳ್ಕೊಂಡೆ. ಸಿಂದಗಿಯಲ್ಲಿರ್ತಕ್ಕಂಥ ಬಸವ ತತ್ವದ ಮಠ 12ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮಠ ಕೂಡ ಇವತ್ತು ವಕ್ಫ್ ಆಸ್ತಿ ಅಂತಾಗಿದೆ. ದೇವರಿಪ್ಪರಿಗೆ ತಾಲೂಕಿನಲ್ಲಿ ಪಡಗಾನೂರದಲ್ಲಿ ಈಶ್ವರ ದೇವಸ್ಥಾನವೂ ಕೂಡ 5ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದ್ದು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಎಷ್ಟೋ ಜನ ಮುಸಲ್ಮಾನರು ತಮ್ಮ ಜಮೀನು ಉತಾರಿ ತಗೊಂಡು ಬಂದರು. ಮುಸಲ್ಮಾನರ ಜಮೀನು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಹಿಂದೂಗಳ ಆಸ್ತಿಯೂ ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಇದರ ದುರುಪಯೋಗ ಆಗಬಾರದು ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ಇಡೀ ಸಂಸತ್ತು ಅದರ ಬಗ್ಗೆ ಒಂದು ತಿದ್ದುಪಡಿಯನ್ನ ಮಾಡತಕ್ಕಂಥದಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಒಂದು ಹೇಳ್ತೀನಿ, ಯಾವುದೇ ಪ್ರಾಪರ್ಟಿಯನ್ನ ಇದು ವಕ್ಫ್ ಅಂತ ಹೇಳಿ ಅವ್ರು ಕನ್ಸಿಡರ್ ಮಾಡೋದಾದ್ರೆ ಅದನ್ನ ಡಿಕ್ಲೇರ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ. ಎಷ್ಟರವರೆಗೆ ಅಂತಂದ್ರೆ ಇವತ್ತು ಅಲ್ಲೇನು ಸರ್ವೆ ಕಮಿಷನರ್ ಅಂತಿದ್ದಾರೆ, ಆಮೇಲೆ ಅವರೇನು ನಿರ್ಧಾರಗಳನ್ನು ಮಾಡ್ತಾರೆ, ಆ ನಿರ್ಧಾರಕ್ಕೆ ಅಪೀಲ್ ಇಲ್ಲ. ನಮ್ಮ ಕೈಯಲ್ಲಾದಷ್ಟು ನಾವು ಪ್ರತಿಭಟಿಸಿದ್ವಿ. ಇವಾಗ ಹಬ್ಬದ ದಿನ ಕೂಡ ನಾವು ಒಂದು ಕಪ್ಪು ಪಟ್ಟೆಯನ್ನ ನಮ್ಮ ಭುಜದ ಮೇಲೆ ಧರಿಸಿ ಇದಕ್ಕೆ ನಾವು ವಿರೋಧಿಸ್ತೀವಿ ಅಂತ ನಾವು ಹೇಳ್ಕೊಂಡ್ವಿ. ಬಿಲ್ ಪಾಸ್ ಆಗಕ್ಕೆ ಅವ್ರಿಗೆ ನಂಬರ್ಸ್ ಬೇಕಾಗಿರೋದು 272, ಅವ್ರ ಹತ್ರ 298 ಇದೆ. ರಾಜ್ಯಸಭಾದಲ್ಲಿ ಅವರಿಗೆ 233 ಇದೆ, 107 ಬೇಕಾಗಿದೆ. ಸೊ 100% ಬಿಲ್ ಪಾಸ್ ಆದಂಗೆ ಕಾಣಿಸ್ತಾ ಇದೆ. ಮತ್ತೆ ಇವಾಗ ಚಂದ್ರಬಾಬು ನಾಯ್ಡು ಅವರು ಫಂಡ್ ಸಿಗಲ್ಲ ಅವರಿಗೆ ಅಕಸ್ಮಾತ್ ಅವ್ರ ಬಿಲ್ ವಿರೋಧಿಸಿದ್ರೆ. ಅದೇ ಸಂದರ್ಭದಲ್ಲಿ ಇವಾಗ ಎಲೆಕ್ಷನ್ ಹತ್ರ ಇದೆ, ನಿತೀಶು ಇದು ಮಾಡಂಗಿಲ್ಲ, ಜಯಂತ್ ಚೌಧರಿ, ಚಿರಾಗ್ ಪಾಸ್ವಾನ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನಿಸ್ತಾ ಇದೆ. ಅದೇನಾಗುತ್ತೋ ನಾಳೆ ಕುತೂಹಲ, ನೋಡೇ ಬಿಡೋಣ. ಆದ್ರೆ ನಾವು ಪ್ರಿಪೇರ್ಡ್ ಆಗಿದ್ವಿ. ಬಿಲ್ ಪಾಸ್ ಆಗ್ಬಿಟ್ರೆ ಇದೊಂದು ರಾಜ್ಯಸಭಾದಲ್ಲೂ ಪಾಸ್ ಆದರೆ ಇದೊಂದು ಆಕ್ಟ್ ಆಗ್ಬಿಡುತ್ತೆ. ಇದಾದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನಾವು ಕಾನೂನಿ ಕ್ರಮ ತಗೊಂಡು ಅದಕ್ಕೇನು ಸುಪ್ರೀಂ ಕೋರ್ಟ್ ಬಾಗಿಲು ತಡಬೇಕು. ಅದು ಪೆಟಿಷನ್ಸ್ ಎಲ್ಲ ರೆಡಿ ಇದೆ. ಇವರು ಬಿಲ್ ಪಾಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದು 50-60 ಪೆಟಿಷನ್ಸ್ ಒಂದೇ ದಿನದಲ್ಲಿ ಹಾಕ್ತೀವಿ. ಅದು ಹಾಗೆ ಆಗುತ್ತೆ. ಅದು ಒಂದ್ ಕಡೆ. ಇವಾಗ ಕೇವಲ ಒಂದು ಬಾಬ್ರಿ ಮಸೀದಿಗೆ ನೀವು ನೋಡಿದಂಗೆ 2,000 ಮುಸಲ್ಮಾನರು ಪ್ರಾಣ ತ್ಯಾಗ ಮಾಡಬೇಕಾಗಿತ್ತು, ಕೇವಲ ಒಂದು ಮಸೀದಿಗೆ. ಇವಾಗ ಎಲ್ಲ ಸೊಂದಿ ಬೀದಿಯ ಪ್ರತಿ ಒಂದು ಮಸೀದಿಗೆ ಇವರು ಪ್ರಶ್ನೆ ಮಾಡಕ್ ಬಂದ್ರೆ
ನಾಳೆ ದಿನ ಇದಕ್ಕೆ ಏನಾಗುತ್ತೆ ಅನ್ನೋದನ್ನ ಅವರು ತಿಳಿದಿದ್ದು ಬೇಕು ಅಂತ ಇದು ಮೋದಿ ನಡೆಸ್ತಿರುವ ಷಡ್ಯಂತ್ರ, ಇದೊಂದು ಕುತಂತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅತ್ಯಂತ ಮಹತ್ವದ ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಶಿಡಿಯಾರ್. ವಕ್ಫ್ ಮಸೂದೆ ಮಂಡನೆಗೆ ತಯಾರಿ ನಡೆದಿದೆ. ಇನ್ನೇನು ಸದನದಲ್ಲಿ ಇವತ್ತು ಕೋಲಾಹಲ ಉಂಟಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಇಂಡಿ ಒಕ್ಕೂಟ ಹಾಗೂ ಎನ್ಡಿಎ ನಡುವೆ ಒಂದು ಬಹುದೊಡ್ಡ ವಾಗ್ಯುದ್ಧಕ್ಕೆ ಈ ವಕ್ಫ್ ಬಿಲ್ ಕಾರಣ ಆಗತ್ತಾ? ಪಾರ್ಲಿಮೆಂಟ್ನಲ್ಲಿ ವಕ್ಫ್ ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮಸೂದೆ ಬಗ್ಗೆ 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ನೀಡಲಾಗಿದೆ. ಸಂಸದರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಎರಡೂ ಪಕ್ಷಗಳು ವಿಪ್ ಜಾರಿ ಮಾಡಿದ್ದಾವೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರ ಸಭೆ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಂಸದರ ಸಭೆ ನಡೀತಾ ಇದೆ. 12 ಗಂಟೆಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಏನಾಗತ್ತೆ? ದೇಶಾದ್ಯಂತ ಒಂದು ಮಹತ್ತರ ಬದಲಾವಣೆಗೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಕಾರಣ ಆಗತ್ತಾ? ಯಾಕಂತಂದ್ರೆ ಬಹಳ ವರ್ಷಗಳಿಂದ, ಮುಕ್ಕಾಲು ಶತಮಾನದಿಂದ ವಕ್ಫ್ ವಿಚಾರದಲ್ಲಿ ಸಾಕಷ್ಟು ವಿವಾದಗಳಿದ್ದಾವೆ. ಅನೇಕ ಆಸ್ತಿಗಳ ವಿಚಾರದಲ್ಲಿ ಇದು ವಕ್ಫ್ಗೆ ಸೇರಿದ್ದ, ಹೌದಾ ಅಲ್ವಾ? ವಕ್ಫ್ ನಿಯಮಾವಳಿಗಳೇನು, ವಕ್ಫ್ ಕಾಯ್ದೆ ಏನು ಹೇಳತ್ತೆ? ಈ ಕ್ಲಾರಿಟಿ ಬೇಕಾಗಿದೆ. ಒಮ್ಮೆ ಅಮೆಂಡ್ಮೆಂಟ್ ಆಗಿದೆ, 2013 ಅಮೆಂಡ್ಮೆಂಟ್ ಆಗಿದೆ. ಇದೇನು ಹೊಸದಾಗೇನಲ್ಲ, ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂತ ಹುಲ್ಲೆ ನೆಪಿಸಿದ್ದಾರೆ. ಅದು ತಪ್ಪು. 2013ಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ ಯುಪಿಎ ಕಾಂಗ್ರೆಸ್ ಸರ್ಕಾರ ಕೆಲವನ್ನ ಮಾಡಿ ಕೆಲವು ಬಿಟ್ಟಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿದೆ. ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು, ರೂಲ್ ಆಫ್ ಲಾ ಅಂತ ಹೇಳ್ತೀವಿ, ಸಂವಿಧಾನ ದೊಡ್ಡದು. ಕೆಲವು ಅಂಶಗಳು 2013 ಮತ್ತು 1990 ಆಕ್ಟ್ ಅಲ್ಲಿ ಇವತ್ತು ಎಲ್ಲ ಕಾನೂನಿಗಿಂತ ವಕ್ಫ್ ಬಹಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಭಾಗವಹಿಸದಿರುವಂತದ್ದು, ಕೋರ್ಟ್ಗಳು ಭಾಗವಹಿಸದಿರುವಂತ ಕೆಲವು. ನೀವು ಇದೇ ರೀತಿ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋದ್ರ ಕಾಂಗ್ರೆಸ್ ಸರ್ವನಾಶ ಆಗ್ತದ. ಅಡ್ರೆಸ್ಸು ಕೂಡ ಇರುವುದಿಲ್ಲ. ಇವತ್ತು ವಕಫ್ ಬಿಲ್ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂದ್ರೆ ಆ ಬಿಲ್ಲಿನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೋಡ್ಬೇಕಲ್ಲ. ನಾನೇ ಸ್ವತಃ ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ವಕ್ಫ್ ಆಸ್ತಿ ಬಗ್ಗೆ ತಿಳ್ಕೊಟ್ಟೆ. ಸಿಂದಗಿಯಲ್ಲಿರ್ತಕ್ಕಂಥ ಬಸವ ತತ್ವದ ಮಠ 12ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮಠ ಕೂಡ ಇವತ್ತು ವಕ್ಫ್ ಆಸ್ತಿ ಅಂತಾಗಿದೆ. ದೇವರಿಪ್ಪರಿಗೆ ತಾಲೂಕಿನಲ್ಲಿ ಪಡಗಾನೂರದಲ್ಲಿ ಈಶ್ವರ ದೇವಸ್ಥಾನವೂ ಕೂಡ 5ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದ್ದು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಎಷ್ಟೋ ಜನ ಮುಸಲ್ಮಾನರು ತಮ್ಮ ಜಮೀನು ಉತಾರಿ ತಗೊಂಡು ಬಂದರು. ಮುಸಲ್ಮಾನರ ಜಮೀನು ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಹಿಂದೂಗಳ ಆಸ್ತಿಯೂ ಕೂಡ ವಕ್ಫ್ ಆಸ್ತಿ ಅಂತಾಗಿದೆ. ಇದರ ದುರುಪಯೋಗ ಆಗಬಾರದು ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ಇಡೀ ಸಂಸತ್ತು ಅದರ ಬಗ್ಗೆ ಒಂದು ತಿದ್ದುಪಡಿಯನ್ನ ಮಾಡತಕ್ಕಂಥದಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಒಂದು ಹೇಳ್ತೀನಿ, ಯಾವುದೇ ಪ್ರಾಪರ್ಟಿಯನ್ನ ಇದು ವಕ್ಫ್ ಅಂತ ಹೇಳಿ ಅವ್ರು ಕನ್ಸಿಡರ್ ಮಾಡಿದ್ರೆ ಅದನ್ನ ಡಿಕ್ಲೇರ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ. ಎಷ್ಟರವರೆಗೆ ಅಂತಂದ್ರೆ ಇವತ್ತು ಅಲ್ಲೇನು ಸರ್ವೆ ಕಮಿಷನರ್ ಅಂತಿದ್ದಾರೆ, ಆಮೇಲೆ ಅವರೇನು ನಿರ್ಧಾರಗಳನ್ನು ಮಾಡ್ತಾರೆ, ಆ ನಿರ್ಧಾರಕ್ಕೆ ಅಪೀಲ್ ಇಲ್ಲ. ನಮ್ಮ ಕೈಯಲ್ಲಾದಷ್ಟು ನಾವು ಪ್ರತಿಭಟಿಸಿದ್ವಿ. ಇವಾಗ ಹಬ್ಬದ ದಿನ ಕೂಡ ನಾವು ಒಂದು ಕಪ್ಪು ಪಟ್ಟೆಯನ್ನ ನಮ್ಮ ಭುಜದ ಮೇಲೆ ಧರಿಸಿ ಇದಕ್ಕೆ ನಾವು ವಿರೋಧಿಸ್ತೀವಿ ಅಂತ ನಾವು ಹೇಳ್ಕೊಂಡ್ವಿ. ಬಿಲ್ ಪಾಸ್ ಆಗಕ್ಕೆ ಅವ್ರಿಗೆ ನಂಬರ್ಸ್ ಬೇಕಾಗಿರೋದು 272, ಅವ್ರ ಹತ್ರ 298 ಇದೆ. ರಾಜ್ಯಸಭಾದಲ್ಲಿ ಅವರಿಗೆ 233 ಇದೆ, 107 ಬೇಕಾಗಿದೆ. ಸೊ 100% ಬಿಲ್ ಪಾಸ್ ಆದಂಗೆ ಕಾಣಿಸ್ತಾ ಇದೆ. ಮತ್ತೆ ಇವಾಗ ಚಂದ್ರಬಾಬು ನಾಯ್ಡು ಅವರು ಫಂಡ್ ಸಿಗಲ್ಲ ಅವರಿಗೆ ಅಕಸ್ಮಾತ್ ಅವ್ರ ಬಿಲ್ ವಿರೋಧಿಸಿದ್ರೆ. ಅದೇ ಸಂದರ್ಭದಲ್ಲಿ ಇವಾಗ ಎಲೆಕ್ಷನ್ ಹತ್ರ ಇದೆ, ನಿತೀಶು ಇದ್ ಮಾಡಂಗಿಲ್ಲ, ಜಯಂತ್ ಚೌಧರಿ, ಚಿರಾಗ್ ಪಾಸ್ವಾನ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ಸ್ತಾ ಇದೆ. ಅದೇನಾಗುತ್ತೋ ನಾಳೆ ಕುತೂಹಲ, ನೋಡೇ ಬಿಡೋಣ. ಆದ್ರೆ ನಾವು ಪ್ರಿಪೇರ್ಡ್ ಆಗಿದ್ದೀವಿ. ಬಿಲ್ ಪಾಸ್ ಆಗ್ಬಿಟ್ರೆ ಇದೊಂದು ರಾಜ್ಯಸಭಾದಲ್ಲೂ ಪಾಸ್ ಆದ್ರೆ ಇದೊಂದು ಆಕ್ಟ್ ಆಗ್ಬಿಡುತ್ತೆ. ಇದಾದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನಾವು ಕಾನೂನಿ ಕ್ರಮ ತಗೊಂಡು ಅದಕ್ಕೇನು ಸುಪ್ರೀಂ ಕೋರ್ಟ್ ಬಾಗಿಲು ತಡಬೇಕು, ಅದು ಪೆಟಿಷನ್ಸ್ ಎಲ್ಲ ರೆಡಿ ಇದೆ. ಇವರು ಬಿಲ್ ಪಾಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದು 50-60 ಪೆಟಿಷನ್ಸ್ ಒಂದೇ ದಿನದಲ್ಲಿ ಹಾಕ್ತೀವಿ. ಅದು ಹಾಗೆ ಆಗುತ್ತೆ. ಅದು ಒಂದ್ ಕಡೆ.
ಇವಾಗ ಕೇವಲ ಒಂದು ಬಾಬ್ರಿ ಮಸೀದಿಗೆ ನೀವು ನೋಡ್ದಂಗೆ 2,000 ಮುಸಲ್ಮಾನರು ಪ್ರಾಣ ತ್ಯಾಗ ಮಾಡಬೇಕಾಗಿತ್ತು ಕೇವಲ ಒಂದು ಮಸೀದಿಗೆ. ಇವಾಗ ಎಲ್ಲ ಸೊಂದಿ ಬೀದಿಯ ಪ್ರತಿ ಒಂದು ಮಸೀದಿಗೆ ಇವರು ಪ್ರಶ್ನೆ ಮಾಡಕ್ ಬಂದ್ರೆ ನಾಳೆ ದಿನ ಇದಕ್ಕೆ ಏನಾಗುತ್ತೆ ಅನ್ನೋದನ್ನ ಅವರು ತಿಳಿದಿದ್ದು ಬೇಕು ಅಂತ ಇದು ಮೋದಿ ನಡೆಸ್ತಿರುವ ಷಡ್ಯಂತ್ರ, ಇದೊಂದು ಕುತಂತ್ರ ಅಂತ ಹೇಳಕ್ ಇಷ್ಟ.